ರಸಿಕ್ ಸಲಾಮ್ದಾರ್ ಯಾರು ಅಂತ ಒಂದ್ಸಲ ಹಿಸ್ಟ್ರಿ ತೆಗೆದು ನೋಡಿದ್ರೆ ಇವರು ಇಂಡಿಯಾ ಅಂಡರ್ 19 ಟೀಮ್ ಸ್ಕ್ವಾಡ್ನಲ್ಲಿ ಇದ್ದವರು. 17ನೇ ವಯಸ್ಸಿಗೆ IPL ಡೆಬ್ಯೂ ಕೂಡ ಮಾಡಿದ್ದಾರೆ. ಇಂಡಿಯಾ ಅಂಡರ್ 19 ಟೀಮ್ ಇಂಗ್ಲೆಂಡ್ನಲ್ಲಿ ಟ್ರೈ ಸೀರೀಸ್ ಆಡಬೇಕಿತ್ತು, ಆದರೆ ಇವರು ಆಡೋಕ್ಕಾಗಲಿಲ್ಲ. 2018ನಲ್ಲಿ ಒಂದು ಸೆಲೆಕ್ಷನ್ ಟ್ರಯಲ್ಸ್ನಲ್ಲಿ ಭಾಗವಹಿಸಿದಾಗ ಭಾರತದ ಫಾರ್ಮರ್ ಕ್ರಿಕೆಟರ್ ಆಲ್ರೌಂಡರ್ ಇರ್ಫಾನ್ ಪಠಾನ್ ಇವರ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಜಮ್ಮು ಮತ್ತು ಕಾಶ್ಮೀರ ಸೀನಿಯರ್ ಟೀಮ್ಗೆ ಸೇರಿಸ್ತಾರೆ. ಹೀಗೆ ರಸಿಕ್ ಸಲಾಮ್ದಾರ್ ಒಂದೇ ವರ್ಷದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಕ್ರಿಕೆಟ್ ಟೀಮ್ ಪರವಾಗಿ ವಿಜಯ್ ಹಜಾರೆ ಟ್ರೋಫಿ, ರಣಜಿ ಟ್ರೋಫಿ ಮತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಡ್ತಾರೆ. ಅದ್ಭುತ ಪದಾರ್ಪಣೆ ವರ್ಷ ಆಗ್ತಿದ್ದ ಹಾಗೆ ಇನ್ನೊಂದು ಸರ್ಪ್ರೈಸ್ ಕೂಡ ರಸಿಕ್ ಸಲಾಮ್ದಾರ್ ಹಾದಿಯಲ್ಲಿತ್ತು. ಅದೇ IPL 2018 ಆಕ್ಷನ್. ಇರ್ಫಾನ್ ಪಠಾನ್ ಇವರ ಟ್ಯಾಲೆಂಟ್ನ ರೋಹಿತ್ ಶರ್ಮಾ ಮತ್ತು ಜಹೀರ್ ಖಾನ್ ಅವರ ಗಮನಕ್ಕೆ ತರ್ತಾರೆ. ಅಷ್ಟೇ, he gets a IPL bid from Mumbai Indians in 2018 auction. 2019 IPLನಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಡೆಬ್ಯೂ ಮಾಡಿದ ಅತ್ಯಂತ ಕಿರಿಯ ಕ್ರಿಕೆಟರ್ ಕೂಡ ಅನ್ನಿಸ್ಕೊಳ್ತಾರೆ. ಆದರೆ ಪದಾರ್ಪಣೆ ಪಂದ್ಯದಲ್ಲಿ 4 ವಿಕೆಟ್ಲೆಸ್ ಓವರ್ ಮಾಡ್ತಾರೆ. ಅದಾದಮೇಲೆ ಅವರು ಕಾಣಲೇ ಇಲ್ಲ. ಕೆಲವೇ ದಿನಗಳ ನಂತರ BCCI ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗುತ್ತೆ ಇವರು ಏಜ್ ಫ್ರಾಡ್ ಮಾಡಿದ್ದಾರೆ ಅಂತ. ಇನ್ ಜೂನ್ 2019 BCCI ಇವರನ್ನು ಏಜ್ ಫ್ರಾಡ್ ವಿಷಯವಾಗಿ 2 ವರ್ಷ ಬ್ಯಾನ್ ಮಾಡ್ತಾರೆ.